ಏನಿಲ್ಲ ಹುಡುಕರು ಒಂದು 50 ನಾಯಿ ಸಿಗ್ತವೆ ಸಾಯಂಕಾಲದತ್ತು. 50 ನಾಯಿಗೆ ಆಹಾರ ಹಾಕೋ ಜಾಗ, 100 ಜನಕ್ಕೆ ರೋಗ ಬರೋ ಜಾಗ. ಸಮಸ್ಯೆ ಏನಂದ್ರೆ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆಯ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣ್ತಾ ಇದೆ. ಪ್ಲಾಸ್ಟಿಕ್ ಎಷ್ಟೈತೆ ಅನ್ನೋದು ಫಸ್ಟ್ ನೋಡ್ರಿ. ಕಸಕ್ಕಿನ್ನ ಪ್ಲಾಸ್ಟಿಕ್ ಭೂಮಿನಾಗ ಹೋದ್ರೆ ಏನಾಗ್ತದೆ? ಕೊಳೆಯೋದೇ ಇಲ್ವೇ? ಶಾಲೆ ಮಕ್ಕಳು ಇದೇ ರಸ್ತೆಯಲ್ಲಿ ನಡ್ಕೊಂಡ್ ಬರ್ಬೇಕು. ಆ ಶಾಲೆ ಮಕ್ಕಳನ್ನ ನಡ್ಕೊಂಬರೋ ಮಕ್ಕಳ ಮೇಲೂ ನಾಯಿಗಳು ದಾಳಿ ಮಾಡಿದಾವೆ. ಇದನ್ನ ಕ್ಲೀನ್ ಮಾಡಿಸ್ತಿಲ್ಲ ಅಂದ್ರೆ ಈ ಭಾಗದ ರೈತರೆಲ್ಲ ನಾವೇ ಸೇರಿ ಖಾಸಗಿ ಟ್ರ್ಯಾಕ್ಟರ್ಗಳನ್ನ ಮತ್ತೆ ಒಂದು JCB ತಗೊಂಬಂದು ಇದನ್ನೆಲ್ಲ ತುಂಬಿಸಿ ನಿಮ್ಮ ನಗರಸಭೆ ಕಚೇರಿ ಮುಂದೆ ತಗೊಂಬಂದ್ಬಿಡ್ತೀವಿ. ಸ್ನೇಹಿತರೆ ನಮಸ್ಕಾರ, ಧರಣಿ ನ್ಯೂಸ್ಗೆ ಸ್ವಾಗತ. ಸರ್ ಬಂದು ಇಲ್ಲಿ ನಾವಿವತ್ತು ಈ KCP ಸರ್ಕಲಿಂದ ಹಿಡಿದು ಹೈವೇ, ಈ ನಮ್ಮ ಏನು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ದಾವಸ್ಪೇಟೆಯಿಂದ ಹೊಸಕೋಟೆ ಎಕ್ಸ್ಪ್ರೆಸ್ ಹೈವೇ, ಆ ರೋಡ್ಗೆ ಕನೆಕ್ಟ್ ಆಗೋಂಥ ಜಾಗದಲ್ಲಿ ಇದ್ದೀವಿ. ಇಲ್ಲಿ ಏನಪ್ಪ ಸಮಸ್ಯೆ ಅಂತಂದರೆ, ಸಾರ್ವಜನಿಕರು, ನಮ್ಮ ದೊಡ್ಡಬಳ್ಳಾಪುರದ ಸಾರ್ವಜನಿಕರು ಎಲ್ಲರೂ ಕಸ ತಂದು ಹೈವೇಲಿ ಸುರಿತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಸಾರ್ವಜನಿಕರ ಹತ್ರ, ನಮ್ಮ ಇಲ್ಲಿ ಸಾರ್ವಜನಿಕರು ಇದ್ದಾರೆ, ಅವ್ರ ಹತ್ರ ಕೇಳಿ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಜು ಅಂತ ಸರ್. ಸರ್ ಈಗ ಇಲ್ಲಿನ ಸಮಸ್ಯೆ ಏನು ಅಂತ ದಯವಿಟ್ಟು ಸ್ವಲ್ಪ ಹೇಳ್ತೀರಾ? ಸರ್ ಇಲ್ಲಿ ಕಸ ಆಗ್ತಾ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗೈತೆ. ಅದು ರಸ್ತೆ ಬದಿ ಒಳಗೇನೆ ಜನ ಓಡಾಡೋದಕ್ಕೂ ಸಹ ಜಾಗ ಬಿಡದೆ ಕಸ ಆಗ್ತಾವ್ರೆ. ತಗೊಂಬಂದು ನಗರ ಭಾಗದಿಂದ ತಗೊಂಬಂದು ರಾತ್ರಿ ತಗೊಂಬಂದು ಇಲ್ಲೆಲ್ಲ ಸುರಿತಾ ಇದ್ದಾರೆ. ಈ ಓಡಾಡೋ ಅಂಥ ಪಾದಚಾರಿಗಳಿಗೆ ಇದು ನೆಲಮಂಗಲ ಮುಖ್ಯ ರಸ್ತೆ ಆಗಿರೋದ್ರಿಂದ, ದೊಡ್ಡಬಳ್ಳಾಪುರ ನೆಲಮಂಗಲ ಮುಖ್ಯ ರಸ್ತೆ ಹಾಗೂ ಇಲ್ಲಿ ರಿಂಗ್ ರೋಡ್ ಆಗಿರೋದ್ರಿಂದ ಜನಸಂದಣಿ ಓಡಾಡೋಂಥ ಪ್ರದೇಶದೊಳಗೆಲ್ಲ ತಂದು ನಮ್ಮ ನಗರ ಭಾಗದ ಒಂದು ಸ್ವಚ್ಛತೆಯನ್ನು ಹಾಳು ಮಾಡ್ತಾವ್ರೆ ಸರ್. ನೆಲಮಂಗಲ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ 74. ಸರ್ ಈಗ ಇಲ್ಲಿ ಸಮಸ್ಯೆ ಏನು ಸರ್? ಇಲ್ಲಿ ಸಮಸ್ಯೆ ಏನಂದರೆ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆಯ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣ್ತಾ ಇದೆ. ನಮ್ಮ ದೊಡ್ಡಬಳ್ಳಾಪುರ ನಗರ ಪ್ರದೇಶದಲ್ಲಿ 31 ವಾರ್ಡ್ಗಳಿದ್ದು, ಆ 31 ವಾರ್ಡ್ಗಳಲ್ಲಿ ಮನೆಗೆ ಕಸವನ್ನು ಶೇಖರಣೆ ಮಾಡಿ ಬೇರೆ ಕಡೆ ಡಂಪ್ ಮಾಡೋದಕ್ಕೆ ಕನಿಷ್ಠ ಪಕ್ಷ ವಾರ್ಡ್ಗೆ 2ರಂತೆ ಅಂದ್ರೂ 32 ವಾಹನ ಬೇಕು. ಕಸ ವಿಲೇವಾರಿ ಮಾಡೋದಕ್ಕೆ ವಾಹನ ಅಲ್ಲಿಗೆ 32 ಬೇಕು. 31 ವಾರ್ಡ್ಗೆ 62 ಗಾಡಿ ಬೇಕು. 62 ಗಾಡಿ ಇಲ್ಲ ನಮ್ಮಲ್ಲಿ. ಯಾವ ರೀತಿ ನೋಡಿ, 62 ಗಾಡಿ ಇಲ್ಲ. ಇರ್ತಕ್ಕಂಥ 16, 18, ಅದರಲ್ಲಿ 8 ಕೈ ಕೊಟ್ಟು ಕೆಟ್ಟು ನಿಂತೇವೆ. ಇನ್ನು 10 ಗಾಡಿಯಲ್ಲಿ ಯಾವ ಭಾಗದಿಂದ ಅವರು ಕಸವನ್ನು ಶೇಖರಣೆ ಮಾಡಲಿಕ್ಕೆ ಹೋಗೋಕ್ಕಾಗುತ್ತೆ? ಪೌರ ಕಾರ್ಮಿಕರು, ಮಹಿಳೆಯರು ಬೆಳಗ್ಗೆ ಎದ್ದು 7 ಗಂಟೆಗೆ ಮಕ್ಕಳಿಗೆ ತಿಂಡಿ ಮಾಡಿ, ಮಕ್ಕಳನ್ನ ಶಾಲೆಗೆ ಹೋಗೋದಕ್ಕೆ ಸಿದ್ಧತೆ ಮಾಡಿ ರೆಡಿ ಮಾಡಿ ಅವರು ಕೆಲಸಕ್ಕೆ ಹೋಗ್ಬೇಕು. ಕಾರ್ಖಾನೆಗೆ, ಖಾಸಗಿ ಕಂಪ್ನಿಗಳಿಗೆ, ಕೈಗಾರಿಕಾ ಪ್ರದೇಶಕ್ಕೆ ಕೆಲಸಕ್ಕೆ ಹೋಗಬೇಕು. ಅವರ ಪತಿರಾಯರು ಮಗ್ಗ ಬಿಡಬೇಕು. ಇವತ್ತು ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸಿ ಏನೋ ಜೀವನ ನಡೆಸ್ಲಿಕ್ಕಾಗೋದು, ಮನೆ ಬಾಡಿಗೆ ಕಟ್ಟಲಿಕ್ಕಾಗೋದು, ಒಬ್ಬರಿಂದ ಆಗಲ್ಲ. ಆ ರೀತಿ ಇರೋವಾಗ 7-8 ಗಂಟೆಗೆಲ್ಲ ಇವರು ಮನೆ ಬಿಟ್ಟು ಆಚೆ ಹೋದಾಗ ಯಾವಾಗ 9 ಗಂಟೆಗೋ 9:15ಗೋ 10 ಗಂಟೆಗೋ ವಾರ್ಡಲ್ಲಿ ಒಂದು ಕಸದ ಗಾಡಿ ಬರುತ್ತೆ ಅಂದರೆ ಮನೇಲಿ ಯಾರಿರ್ತಾರೆ ಕಸ ಗಾಡಿ ಕೊಡೋದಕ್ಕೆ? ಇದರಿಂದ ಇಲ್ಲಿ ರಾತ್ರಿ 11-12 ಗಂಟೆ ಮೇಲೆ ಒಂದು ಚೀಲದಲ್ಲಿ ಕಟ್ಟಿ ತೊಗೊಂಬಂದು ಈ ಭಾಗದಲ್ಲಿ ಮೊದಲು ಬರೀ ಮನೆಗಳು ಡೆಮಾಲೇಷನ್ ಮಾಡಿದ ಮಣ್ಣು ಮಾತ್ರ ಬಿಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಏನು ನಮ್ಮ ಮನೆಯಲ್ಲಿ ಕಸ ಅದನ್ನು ತೊಗೊಂಬಂದು ತಂದು ಇಲ್ಲಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪ್ರದೇಶದಲ್ಲಿ 1.5 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಗಾಡಿಗಳು ಸಾಕಾಗ್ತಾಯಿಲ್ಲ. ನಾವು ಕಸ ವಿಲೇವಾರಿ ಮಾಡ್ಕೊಂಡು ಅವ್ರ ಹತ್ರ ಕಲೆಕ್ಷನ್ ಮಾಡಿ ನಾವು ವಿಲೇವಾರಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಇದರಿಂದ ರಸ್ತೆ ಬದಿಯಲ್ಲಿ ತೊಗೊಂಡೋಗಿ ಕಸವನ್ನು ಹಾಕ್ತಾಯಿದ್ದಾರೆ ರಾತ್ರಿ ಹೊತ್ತು. ಇಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ದನ ಕರುಗಳ ಮೇಲೆ ದಾಳಿ ಮಾಡ್ತವೆ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಕೂಗಲ್ತೆ ದೂರದಲ್ಲಿ ಹಾಲಹಳ್ಳಿ ಗ್ರಾಮ, ಅಲ್ಲಿಂದ ಶಾಲೆ ಮಕ್ಕಳು ಇದೇ ರಸ್ತೆಯಲ್ಲಿ ನಡ್ಕೊಬರ್ಬೇಕು. ಆ ಶಾಲೆ ಮಕ್ಕಳನ್ನ ನಡ್ಕೊಂಬರೋ ಮಕ್ಕಳ ಮೇಲೂ ನಾಯಿಗಳು ದಾಳಿ ಮಾಡಿದ್ದಾವೆ. ಇದರಿಂದ ಪೌರಾಯುಕ್ತರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ, ನೀವೇನಾನ ನಗರಸಭೆಯಿಂದ ಟ್ರ್ಯಾಕ್ಟರ್ಗಳನ್ನ ಮತ್ತು JCBನ ಕಳಿಸಿ ಇದನ್ನು ಕ್ಲೀನ್ ಮಾಡಿಸ್ತಿಲ್ಲ ಅಂದರೆ ಈ ಭಾಗದ ರೈತರೆಲ್ಲ ನಾವೇ ಸೇರಿ ಖಾಸಗಿ ಟ್ರ್ಯಾಕ್ಟರ್ಗಳನ್ನ ಮತ್ತು ಒಂದು JCB ತಗೊಂಬಂದು ಇದನ್ನೆಲ್ಲ ತುಂಬಿಸಿ ನಿಮ್ಮ ನಗರಸಭೆ ಕಚೇರಿ ಮುಂದೆ ತಗೊಂಬಂದುಬಿಡ್ತೀವಿ. ಇಲ್ಲಿ ಬೆಳಿಗ್ಗೆ ಹೊತ್ತು ಮಿನಿಮಮ್ 100-200 ಜನ ವಾಕ್ ಮಾಡ್ತಾರೆ ಆರೋಗ್ಯಕ್ಕೋಸ್ಕರ. ಅದೇ ದೊಡ್ಡಬಳ್ಳಾಪುರದ ಕಸ ಆಳಹಳ್ಳಿ ರಸ್ತೆನಾಗ ಹಾಕ್ತಾರೆ, ಆಳಹಳ್ಳಿ ಇದ್ರಾಗ ಸೇರ್ತದೆ. ಅನಾರೋಗ್ಯ ತಗೊಂಬತ್ತಾವ್ರೆ ದೊಡ್ಡಬಳ್ಳಾಪುರದವ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ವಾಕು ಬೆಳಿಗ್ಗೆ ಹೊತ್ತು ಮಿನಿಮಮ್ 100 ಜನನಾರು ಮಾಡ್ತಾರೆ.
ಇಲ್ಲಿ ಒಂಥರ ಕಸ ಇಲ್ಲ, ಬರೀ ಇವ್ರದ್ದು ಅನ್ನಂಗಿಲ್ಲ, ಮಿಕ್ಕಿರೋ ಅನ್ನನೂ ತೊಗೊಂಬಂದು ಹಾಕ್ತಾರೆ ಸ್ವಾಮಿ. ಬೆಳಿಗ್ಗೆ ಮಿಕ್ಕಿರೋ ಅನ್ನ ಏನಾಗ್ತದೆ, ಗಾಳಿನಾಗೆ ಇವರು ಆಹಾಕಾರವಾಗಿ ವಾಕ್ ಮಾಡೋವಾಗ ಅಧ್ವಾನನೇ ಆಗ್ತದೆ ಹೊರತು ಒಳ್ಳೇದಂತೂ ಆಗ್ತಿಲ್ಲ. ದೊಡ್ಡಬಳ್ಳಾಪುರದ ಕಸ ಅಳಮಳಿಗೆ ಇದಕ್ಕೆ ಸೇರ್ತಾ ಐತೆ. ಜಾಗ ಬಂದು ಯಾವ ಥರ ಗೊತ್ತಾ ಸರ್? ಈಗ ಇದು ಜಾಗ, ಈಗ ನನಗೆ ಇನ್ನೊಂದು ಅನುಮಾನ ಏನಪ್ಪಾ ಅಂತಂದ್ರೆ, ಈ ಜಾಗ ನಗರಸಭೆಗೆ ಸೇರಿರೋದಾ ಅಥವಾ ಪಂಚಾಯತಿಗೆ ಸೇರಿರೋದಾ ಅಂತ ನನಗೊಂದು ಅನುಮಾನ ಇದೆ ಸರ್. ಅಲ್ಲ ಸರ್, ಈ ಜಾಗ ನಗರಸಭೆದಲ್ಲ. ನಗರಸಭೆ ಆದರೆ ಕಸ ಮಾತ್ರ ನಗರಸಭೆ. ಯಾವ ಜಾಗ, ಯಾವ ಪಂಚಾಯತಿಗೆ ಸೇರುತ್ತೆ ಸರ್ ಇದು ಜಾಗ? ಅಳಮಳಿಗೆ. ಅಳಮಳಿಗೆ ಪಂಚಾಯತಿ. ಸರ್, ಈಗ ಅದು ಪಿ ಡಿ ಒನು ಎಚ್ಚೆತ್ಕೋಬೇಕು, ಹಾಗೆ ನಗರಸಭೆ ಅಧ್ಯಕ್ಷರು ಎಚ್ಚೆತ್ಕೋಬೇಕು, ನಗರಸಭೆಯಲ್ಲಿ ಇರ್ತಕ್ಕಂಥ ಈಗ ಯಾರು ಕಮಿಷನರ್ ಇದ್ದಾರೆ ಅವರು ಎಚ್ಚೆತ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನಾ? ಹೌದು. ಇದ್ರೊಳಗೆ ಏನಪ್ಪಾ ಅಂದ್ರೆ ಇದ್ರೊಳಗೆ ಮೈನ್ ಪ್ರಾಬ್ಲಮ್ ಕಸ ಹಾಕ್ತಾರಲ್ಲ, ಹೌದು, ಅವ್ರದ್ದೇ ಪ್ರಾಬ್ಲಮ್, ಬೇರೆ ಅಲ್ಲ. ಈಗ ನಗರಸಭೆಯವ್ರು ಬರಲ್ಲ ಅಂತಲ್ಲ, ಬರ್ತಾರೆ. ಮನೆ ಮುಂದೆ ಬಂದಾಗ ಒಂದು ಬ್ಯಾಗ್ನ ಕಸ ಇಕ್ಕೋದು ಎತ್ಕೊಂಡು ಹೋಗ್ತಾರೆ. ಹೌದು. ನೀನು ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು, ಸರಿ ಇಲ್ಲ ಅಂತ ಹೇಳಲ್ಲ. ಕೆಲಸ ಮಾಡೋನು ನಗರಸಭೆ ಬತ್ತಂತಾನೆ ಗುರ್ತಿರ್ತಂತಾನೆ. ಆ ರೋಡ್ನ ಕಸ ಗುಡ್ಸೋನು ಯಾವನು ಗುರ್ತಿರಲ್ಲ, ಮನೆಯವ್ರಿಗೆ ಎಲ್ರಿಗೂ ಗುರ್ತಿರ್ತಾರೆ. ನೀವು ಕೆಲ್ಸಕ್ಕೆ ಹೋಗ್ತಿರತ್ತಾನೆ, ಮನೆ ಮುಂದೆ ಬ್ಯಾಗ್ನಾಗ ಹಾಕ್ರಿ, ಅವ್ರು ಎತ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಇಲ್ಲಿ ತಗೊಂಬಂದು ಸುರಿದು ನಾನಾ ರೋಗಗಳು ಬರ್ತವೆ. ಒಂದು ರೋಗ ಅಲ್ಲ, ಬೇಕಾದ್ರೆ ಅಲ್ಲಿ ಒಂದು ವಿಡಿಯೋ ಮಾಡ್ರಿ. ಇಲ್ಲಿ ಯಾರೋ ಪುಣ್ಯಾತ್ಮ, ನಾನು ಮಗನೇ ಬಿಡೋದು, ಚೀಲನೇ ಹಾಕವನು ಯಾರೋ ವೇಸ್ಟ್, ಮಗದ ವೇಸ್ಟ್, ಏನು ತುಕ್ಕು ಪೇಪರ್ ವೇಸ್ಟ್, ಏನು ಸರ್ ಅದು? ಇದು KTX ಮಗನೇ ಇದೆ ವೇಸ್ಟ್, ಅದು ಹಾಕ್ತಾರೆ. ಅದು ಒಬ್ರಲ್ಲ, ಯಾರ್ಯಾರು ಹಾಕ್ತಾರೋ ಗೊತ್ತಿಲ್ಲ. ಎರಡನೇದು, ಈಗ ಸತ್ತಾಗ ಬಾಡಿನ ತಗೊಂಡೋಗಿ ಸುಡ್ತಾರೆ, ಅವ್ರ ಬಟ್ಟೆ ತಗೊಂಬಂದಿಲ್ಲ ಹಾಕ್ತಾರೆ. ಏನು ವಾಕ್ ಬರೋರು ಇವ್ರ ಮನೆಯವರು ಯಾರೋ ಸತ್ತೋಗ್ಬಿಟ್ಟವ್ರೆ ಅಂತ ಹಿಂಗೆ ಅನ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೇಕು, ಆ ವಾಸನೆ ಕುಡ್ಕೊಂಡು ಹೋಗ್ಬೇಕು. ಬೇಕಾದ್ರೆ ನೋಡ್ರಿ, ಅಲ್ಲೇ ಬಿದ್ದಾವೆ, ಕಣ್ಣು ಮುಂದೆನೇ ಅವೆ. ಇಲ್ಲಿ ನೋಡ್ರಿ, ಹೊಸ ರಗ್ಗು ಹುಚ್ಚು ಬಿಸಾಕೋದು ಯಾರನ್ನ ಹುಚ್ಚನ ಅವನು? ಇಲ್ಲ, ಹೌದು. ನಿನ್ನ ಕೈನಾಗ ಆಗಲ್ಲ ತಾನೆ. ಸತ್ತರು ಯಾರನ್ನ ವಯಸ್ಸಾದವ್ರಿಗೆ ಬೀದಿನಾಗಿರೋರು ಕೊಟ್ಟರು ಉಪಯೋಗ ಆಗ್ತದ? ಇಲ್ಲಿ ಬಿಸಾಕ ಅವಶ್ಯಕತೆ ಐತಾ? ಆ ರಗ್ಗು ಏನಾಗೈತೋ ಏನಿಲ್ಲ, ಅದು ವಾಸನೆ ಕುಡ್ಕೊಂಡು ಹೋಗ್ಬೇಕಾ? ಪ್ಲಾಸ್ಟಿಕ್ ಎಷ್ಟೈತೆ ಅನ್ನೋದು ಫಸ್ಟ್ ನೋಡ್ರಿ. ಕಸಕ್ಕಿನ್ನ ಪ್ಲಾಸ್ಟಿಕ್ ಭೂಮಿನಾಗ ಹೋದ್ರೆ ಏನಾಗ್ತದೆ? ಕೊಳೆಯೋದೇ ಇಲ್ವೇ? ಈ ಕಸ ಬೇಕಾ ಇಲ್ಲಿ? ಈ ಕಸ ಇಲ್ಲಿ ಬೇಕಾ? ಏನಿಲ್ಲ, ಹುಡುಗರು ಒಂದು 50 ನಾಯಿ ಸಿಗ್ತವೆ ಸಾಯಂಕಾಲದತ್ತು. 50 ನಾಯಿಗೆ ಆಹಾರ ಹಾಕೋ ಜಾಗ, 100 ಜನಕ್ಕೆ ರೋಗ ಬರೋ ಜಾಗ. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ಸ್ನೇಹಿತರೆ, ಈಗ ಕೇಳಿಸ್ಕೊಂಡ್ರಲ್ಲ ನಮ್ಮ ಇಲ್ಲಿಂದ ಸಾರ್ವಜನಿಕರು ಈಗ ಏನು ಹೇಳಿದ್ರು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಒಂದು ಸಮಸ್ಯೆನ ಬಗೆಹರಿಸಬೇಕು, ಮತ್ತು ಸಾರ್ವಜನಿಕರಿಗೆ ಒಂದು ಮುಕ್ತ ಮಾಡಿಕೊಡ್ಬೇಕು, ಈ ಒಂದು ಸಮಸ್ಯೆಯಿಂದ ಮುಕ್ತ ಮಾಡಬೇಕು ಅನ್ನೋದು ನಮ್ಮ ಮನವಿ. ಧನ್ಯವಾದಗಳೊಂದಿಗೆ ಶಶಿಧರ್.